ಮತ್ತೆ ಅಹ್ಲೆ ಇಸ್ಲಾಂ ಚಿಕ್ಕಬಳ್ಳಾಪುರ ಸಂಸ್ಥೆಯ 31 ಸದಸ್ಯರ ಆಯ್ಕೆಗೆ ಚುನಾವಣೆ ನಡೆಯಲಿದ್ದು ಮತ ಚಲಾಯಿಸಲು ಸದಸ್ಯತ್ವ ನೋಂದಣಿ ಅಭಿಯಾನ ಶುರುವಾಗಿದೆ. ನಗರದ ಮುಸ್ಲಿಂ ಬಾಂಧವರು ಈ ಕೂಡಲೇ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಮುಸ್ಲಿಂ ಮುಖಂಡ ಎಂಎಂ ಬಾಷಾ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಎಂಎಂ ಬಾಷಾ ನೇತೃತ್ವದಲ್ಲಿ ಮುಖಂಡರು ಸೇರಿ ಸುದ್ದಿಗೋಷ್ಠಿ ನಡೆಸಿದರು. ನಂತರ ಎಂಎಂ ಬಾಷಾ ಮಾತನಾಡಿ, ನಗರದ ಪ್ರತಿಷ್ಠಿತ ಮುಸ್ಲಿಂ ಸಂಸ್ಥೆಯಾದ ಜಮಾತೆ ಅಹ್ಲೆ ಇಸ್ಲಾಂಗೆ ಚುನಾವಣೆ ನಡೆಯದೆ ಆಡಳಿತಾಧಿಕಾರಿಯಾಗಿ ಸುಮಾರು ವರ್ಷಗಳ ಕಾಲ ಹಲವರು ಆಡಳಿತಾಧಿಕಾರ ನಡೆಸಿಕೊಂಡು ಬಂದಿರುತ್ತಾರೆ. ಆದರೆ ಸಂಸ್ಥೆಯ ನಿಯಮದ ಪ್ರಕಾರ ಪ್ರತಿ 3 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯಬೇಕು. ಕಳೆದ ವರ್ಷ ಚುನಾವಣೆ ಸಮಯ ನಿಗದಿ ಮಾಡಿ ಜಮಾತೆ ಅಹ್ಲೆ ಇಸ್ಲಾಂ ಸದಸ್ಯತ್ವ ಅಭಿಯಾನಕ್ಕೆ ರಾಜ್ಯ ವಕ್ಫ್ ಮಂಡಳಿ ಆದೇಶ ಹೊರಡಿಸಿದೆ. ಇನ್ನು ಅದರ ಸದಸ್ಯತ್ವ ನೋಂದಾವಣೆಗೆ ಸುಮಾರು 10,000 ಪುರುಷ ಮತದಾರರು ಇದ್ದರೂ ಕೇವಲ 2,500 ಸದಸ್ಯರ ನೋಂದಣಿ ಮಾತ್ರ ನಡೆದಿತ್ತು. ಹೆಚ್ಚಿನ ಸದಸ್ಯತ್ವಕ್ಕೆ ಸಮಯಾವಕಾಶ ಕೇಳಿದರೂ ನಮ್ಮ ಮಾತನ್ನು ಪರಿಗಣಿಸಲಿಲ್ಲ. ನಾವು ಕೋರ್ಟ್ ಮೊರೆ ಹೋಗಿದ್ದು, ತದನಂತರ ಹೆಚ್ಚಿನ ಸದಸ್ಯತ್ವಕ್ಕಾಗಿ ನ್ಯಾಯಾಲಯದಿಂದ 1 ತಿಂಗಳ ಕಾಲ ಸಮಯಾವಕಾಶವನ್ನು ನೀಡಿ ಚುನಾವಣೆಗೆ ಸಮ್ಮತಿ ನೀಡಿದ್ದು, ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಮಂಡಳಿ ಜಮಾತೆ ಅಹ್ಲೆ ಇಸ್ಲಾಂ ಸದಸ್ಯತ್ವ ಹಾಗೂ ಚುನಾವಣೆಗೆ ಬೇಕಾದ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಸರ್ಕಾರಿ ಅಧಿಕಾರಿಗಳನ್ನು ನೇಮಿಸಿ ಹಾಗೂ ಈ ಹಿಂದೆ ನೋಂದಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಶಮ್ಸ್ ಮೊಯ್ಜ್ ರವರ ಸ್ಥಾನಕ್ಕೆ ಬೇರೆ ಅಧಿಕಾರಿಯನ್ನು ನೇಮಿಸಿ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಿಕೊಡಲು ಎಂಎಂ ಬಾಷಾ ಮನವಿ ಮಾಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ನಗರದ ನಮ್ಮ ಅಲ್ಪಸಂಖ್ಯಾತರ ಒಂದು ಸಂಸ್ಥೆ ಜಮಾತೆ ಅಹ್ಲೆ ಇಸ್ಲಾಂ ಅಂತೇಳ್ಬಿಟ್ಟು ಇದಕ್ಕೆ ಒಂದು 10 ವರ್ಷಗಳಿಂದ ಚುನಾವಣೆ ನಡೆಯದೆ ಆಡಳಿತ ಅಧಿಕಾರಿಗಳಾಗಿ ಸಾಕಷ್ಟು ಜನ ಕಾಲಾವಕಾಶವನ್ನು ತಗೊಂಡು ನಡೆಸ್ಕೊಳ್ತಾ ಬರ್ತಾಯಿದ್ರು. ಇದನ್ನು ಪ್ರಶ್ನಿಸಿ ನಾವು ನ್ಯಾಯಾಲಯ ಮೊರೆ ಹೋಗಿ ಇದಕ್ಕೆ ತಡೆ ಆಜ್ಞೆ ತಂದಿದ್ವಿ. ಯಾಕೆ ಅಂದರೆ ಚುನಾವಣೆಗೆ ಸದಸ್ಯತ್ವ ನೋಂದಣಿ ಮಾಡೋದಕ್ಕೆ ಏನು ಆದೇಶ ರಾಜ್ಯ ವಕ್ಫ್ ಮಂಡಳಿ ಮಾಡಿತ್ತು ಅದಕ್ಕೆ ಕಾಲಾವಕಾಶ ಬಹಳಷ್ಟು ಕಡಿಮೆ ಕೊಟ್ಟಿದ್ದರು. ಇದಕ್ಕೆ ಹೆಚ್ಚಿನ ಕಾಲಾವಕಾಶ ಕೊಡಬೇಕು ಅಂತೇಳ್ಬಿಟ್ಟು ನಾವು ರಾಜ್ಯ ವಕ್ಫ್ ಮಂಡಳಿ ಕೇಳಿದ್ವಿ. ಆದರೆ ನಮಗೆ ಯಾರಿಗೂ ಸ್ಪಂದಿಸಿದೆ. ಕೆಲವು ಅಧಿಕಾರಿಗಳ ಒಂದು ಪ್ರಭಾವದಿಂದ, ಕೆಲವು ಮುಖಂಡರುಗಳ ಪ್ರಭಾವದಿಂದ ಇಲ್ಲಿ ಕೆಲವರು ಅಧಿಕಾರಿಗಳು ಅವ್ರಿಗೆ ಬೇಕಾಗಿರುವಂತಹ ವ್ಯಕ್ತಿಗಳಿಗೆ ಆಯ್ಕೆ ಮಾಡಿ ಕೇವಲ ಒಂದು 2,500 ಸದಸ್ಯತ್ವ ಮಾಡೋದ್ರ ಮುಖಾಂತರ ಚುನಾವಣೆ ಘೋಷಣೆ ಮಾಡಿಬಿಟ್ಟಿದ್ರು. ಯಾಕೆ ನಾನು ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಚಿಕ್ಕಬಳ್ಳಾಪುರ ನಗರದಲ್ಲಿ 10,000 ಪುರುಷ ಮತದಾರರಿದ್ದಾರೆ, ಮುಸಲ್ಮಾನರು ಮತದಾರರು. ಈ ಒಂದು ಸಂಸ್ಥೆಗೆ ಬರೀ ಮುಸಲ್ಮಾನರು ಪುರುಷರು ಮಾತ್ರ ಮತ ಚಲಾಯಿಸಬೇಕು. ಕಳೆದ 10 ವರ್ಷಗಳಿಂದ ಏನು ಚುನಾವಣೆ ನಡೆದಿತ್ತು, ಆಗ 6,500 7,000 ಹೆಚ್ಚು ಕಡಿಮೆ ಮತದಾನ ಆಗಿತ್ತು. ಈಗಾಗಿರೋದೇನೆಂದರೆ ಕೇವಲ 2,500 ಸದಸ್ಯತ್ವ ಮಾಡಿ ಚುನಾವಣೆ ಮಾಡಬೇಕಂತ ಬಂದರು. ನಾವು ಅದಕ್ಕೆ ಕೋರ್ಟ್ಗೆ ಹಾಕಿ 1 ತಿಂಗಳ ಕಾಲಾವಕಾಶ ತಂದಿದ್ದೀವಿ. ನಾನು ಚಿಕ್ಕಬಳ್ಳಾಪುರ ನಗರದ ಎಲ್ಲ ನನ್ನ ಆತ್ಮೀಯರಲ್ಲಿ ಮನವಿ ಮಾಡ್ಕೊತೇನೆ. ನಮ್ಮ ಬೇರೆ ಏನೂ ಉದ್ದೇಶ ಇಲ್ಲ. ದಯವಿಟ್ಟು ತಾವು ಹೋಗ್ಬಿಟ್ಟು ಏನು ನಮ್ಮ ರಾಜ್ಯ ವಕ್ಫ್ ಮಂಡಳಿಯಿಂದ ಆದೇಶ ಆಗಿದೆ, ಈ ಒಂದು ಆದೇಶದ ಮುಖಾಂತರ ಹೊಸ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ತಾವೆಲ್ಲರೂ ಹೋಗಿ ಸದಸ್ಯತ್ವ ಮಾಡಬೇಕು. ತಾವು ಯಾರು ಮಾಡೋಕ್ಕಾಗದಿದ್ರೆ ನಮ್ಮ ಕಚೇರಿ APJ ಅಬ್ದುಲ್ ಕಲಾಂ ಫೌಂಡೇಶನ್ ನಮ್ಮ ಕಚೇರಿಗೆ ತಮ್ಮ ಆಧಾರ್ ಕಾರ್ಡ್ ತಂದುಕೊಟ್ರೆ, ಭಾವಚಿತ್ರ ತಂದುಕೊಟ್ರೆ ನಾವು ಸದಸ್ಯತ್ವ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಅಮಾನುಲ್ಲಾ ಇಬ್ರಾಹಿಂ, ಹಾಶಿಂ ಬನ್ನೂರ್, ಸಫೀರ್, ಅಬಾಬುಕರ್, ರಾಜಶೇಖರ್ ಇತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.